ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ ಜೊತೆಗೆ ಯಾರಿದ್ದಾರೆ ಅಂತ ನೋಡ್ತೀರಾ? ಮಂಜು ಇದ್ದಾರೆ. ಹೌದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಂಜು ಬಂದಿದ್ದಾರೆ. ಬಿಚ್ಕೊಡು ಬಿಚ್ಕೊಡು ಬಿಚ್ಕೊಡು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಂಜು ಬಂದಿದ್ದಾರೆ. ಇವತ್ತು ಸ್ವಲ್ಪ ಕೆಲಸ ಇತ್ತು ಅಂತ ಹಾಗೆ ಅವರನ್ನ ಉಳಿಸ್ಕೊಂಡಿದ್ದೀನಿ. ಕೊಡ್ರಿ ನಂಗೊಂದು ಸ್ವಲ್ಪ ಕೊಡವ. ತಕೊಟ್ಟಿತ್ತಾರು? ಹೌದಾ? ಈ ಪ್ಯಾಕಿಂಗ್ ಎಲ್ಲ ಕುಡಿಬಾರ್ದು ನಿದಮ್ಮ. ಫ್ರೆಶ್ ಕುಡಿದ್ರು ಪ್ಯಾಕಿಂಗ್ ಎಲ್ಲ ಕುಡಿಬಾರ್ದು. ಮುಚ್ಚಳತ್ತ ಫುಲ್ ನಿತಿನ್ ಗೋಳುಕತ್ತಾ ಇದ್ದಾರೆ. ಇವತ್ ನಾನಂತೂ ಫುಲ್ ಡರ್ಟಿ ಆಗಿದ್ದೀನಿ. ಯಾಕೆಂತಂದ್ರೆ ಇಲ್ಲಿ ಎದ್ದಿದ್ದು ಲೇಟು, ತಿಂಡಿ ತಿಂದಿದ್ದು ಲೇಟು. ಮಂಜು ಜೊತೆ ಆಡ್ಕೊಂಡು ಮಧ್ಯಾಹ್ನ 1-2 ಗಂಟೆಗೆ ತಿಂಡಿ ತಿಂದಿರೋದು. ಅವ್ರಿಲ್ಲ ಅಂದಿದ್ರೆ ಬೇಗ ರೆಡಿಯಾಗಿಬಿಡುವೆ ನಾನು. ಇಯರಿಂಗ್ಸ್ ಕಾಣಿಸ್ತಾನೆ. ನನ್ನ ಏರಂತೂ ತುಂಬ ಹಾಳಾಗ್ಬಿಟ್ಟಿದೆ. ನೋಡಿದ್ರಿ ಅನ್ಸುತ್ತೆ. ನೆನ್ನೆ ಕಲರ್ ಮಾಡಬೇಕಾದ್ರೆ ಎಷ್ಟು ಲೆಂತ್ ಇತ್ತಂತ ಅಂದರೆ ಫುಲ್ ಲೆಂತ್ ಇತ್ತು. ಇವಾಗ ಕೊತ್ತಿ ಬಾಲ್ ಥರ ಆಗ್ಬಿಟ್ಟಿದೆ. ಸ್ವಲ್ಪ ಕಮಿಟ್ಮೆಂಟ್ಸ್ ಎಲ್ಲ ಮುಗಿದ್ಮೇಲೆ ಹೇರ್ ಸ್ಮೂತ್ನಿಂಗ್ ಮಾಡಿಸ್ತೀನಿ. ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿಸಿ ಹೇರ್ ಸ್ಮೂತ್ನಿಂಗ್ ಮಾಡಿಸಿ. ವರ್ಷನ ದುಡ್ಡು ಕೊಡ್ತೀರಾ? ನಂಗೊಂದು ಸ್ವಲ್ಪ ಕೊಡುವ. ಅವಳು ಒಳಗೆ ಹಾಕಿ ಅದನ್ನ ಒಳಗೆ ತಿರ್ಗಾ ಹೋಗ್ಲಿ ಕುಡಿತಾರದು. ಯಪ್ಪ ಶಿವ, ಬಾಯೊಳಗೆ ತುಂಬಿಕೊಂಡು ತಿರ್ಗಾ ಬಾಟ್ಲಾಗ ಹೋಗ್ಲಿ ತಿರ್ಗಾ ಕುಡಿತಾಳ. ಮಕ್ಕಳಲ್ವಾ? ಮಕ್ಕಳು ದೇವ್ರ ಸಮಾನ. ನಾವು ಹೊರಟಿದ್ದು ಸೇಲ್ಗೆ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಮಂಜು ಬೆಡ್ಶೀಟ್ಗಳನ್ನ ನೋಡ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಅವ್ರ ಊರಿಗೆ ಹಬ್ಬಕ್ಕೆ ನೆಂಟರು ಬಂದಾಗ ಅವ್ರಿಗೆ ಹೊಚ್ಕೊಳಕ್ಕೆ ಕೊಡೋಕ್ಕಂತೆ ಇದು ಬೆಡ್ಶೀಟ್ಗಳು. ಹಂಗಂತ ಅವರೇ ಹೇಳ್ಬಿಟ್ಟು ನೋಡ್ತಾ ಇದ್ದಾರೆ. ಒಂದು ತಗೊಬಿಡೋಣ ಅಂತ ಅಂದ್ಬಿಟ್ಟು. ಅನ್ನೆಸೆಸರಿ ದುಡ್ಡನ್ನ ಖರ್ಚು ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಅಂದರೆ ಇವರೇನೆ. ಲೆಕ್ಕದಲ್ಲಿ ನಾನೇ ಕಂಜ್ಯೂಸ್ ಅಂತ ಅಂದರೆ ಕಂಜ್ಯೂಸು. ಅನಾವಶ್ಯಕವಾಗಿ ದುಡ್ಡನ್ನ ಖರ್ಚು ಮಾಡೋಕ್ಕೆ ಹೋಗಲ್ಲ. ನೀಡಿದ್ರೂ ವಸ್ತುಗಳನ್ನ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ. ಇರೋದ್ರಲ್ಲೇ ಮ್ಯಾನೇಜ್ ಮಾಡಿಬಿಡ್ತೀನಿ. ಬಟ್ ಇವರೇ ಆಗಲ್ಲ. ಹಾಯ್ ಬೇಡ, ಅದು ಚೆನ್ನಾಗಿಲ್ಲ. ಮನೇಲಿ ಅವಲ್ಲ, ನಿಧಾಮಂಗೆ ಬೇರೆ ತಗೊಳೋಣ. ಬಸ್ ನೋಡಲಿ ಏನು ಹೊಸಿ ಚೆನ್ನಾಗಿ ಕಾಣಿಸ್ತಲ್ಲ ಬಸ್ಸು. ನೀವು ತಗೊಂಡಿದ್ರಲ್ಲ ಈ ತರ? ಎರಡವಲ್ಲ, ಒಂದೇ ತರದವು ಮಗನೆ. ಸೀತೆ ತರ ತಗೊಂಡವಳ ತಗೊಡ್ತೀಯಾ? ಅದು ಬೇಕವಾ ನಿಂಗೆ? ಇದು ಬೇಕಾ ಬೇರೆ ಬೇಕಾ? ವೇಸ್ಟ್ ಆಗ್ತದೆ. ಮನೇಲಿ ಎರಡಿಡವೆ ವಾಟರ್ ಬಾಟಲ್ ವೇಸ್ಟ್ ಆಗ್ತವೆ. ಆಟ ಸಾಮಾನು ತಗೊಡು. ಆಟ ಆಡೋಕ್ಕೆ ಏನವ? ಎತ್ಕೊಂಡು ತೋರಿಸಿ ಒಂಚೂರು ಕೈ. ಅದು ಬೇಕಾ? ಚೊಂಬುಕ ನಾವದು ಆಟ ಸಾಮಾನೆಲ್ಲ ಅಕ್ಕಿ ಕೇಳ್ತಾಳೆ. ಅದು ಬಿಟ್ರೆ ಬೇರೆ ಏನು ತಗೊಳೋದು ನಿಮಗೆ ತಡೀಲಿ, ನೋಡ್ತೀನಿ. ಮಗಳೇ ಇದು ಆಯ್ತಾ ಯಾಕ ನಾವು ನಿನ್ನ ಹತ್ರ ವಾಟರ್ ಬಾಟ್ಲು? ವಾಟರ್ ಬಾಟ್ಲ್ ಆಯ್ತು ನಿನ್ನ ಹತ್ರ? ಎರಡವಲ್ಲ, ಋಷಿ ಹತ್ರ ನಿಂದು ಮತ್ತೆ.
ನಾನು ಲಾಸ್ಟ್ ಟೈಮೇ ನಿಮಗೆ ತೋರಿಸಿದ್ದೆ, ನಮ್ಮ ಹೊಳೆನರಸೀಪುರದಲ್ಲಿ 120 ರುಪೀಸ್ ಸೇಲ್ ಇದೆ. ಅಲ್ಲಿ ಮನೆಗೆ ಬೇಕಾಗಿರೋಂಥ ಐಟಮ್ಸ್ ಪ್ರತಿಯೊಂದು ಸಿಗುತ್ತೆ. ಇಂಥದ್ದು ಸಿಗುತ್ತೆ, ಇಂಥದ್ದು ಸಿಗಲ್ಲ ಅಂತ ಹೇಳಂಗೆ ಇಲ್ಲ. ಸ್ಕ್ರೀನಿಂದ ಹಿಡಿದು ಮನೆಗೆ ಬೇಕಾಗಿರೋ ಒಂದು ಸಣ್ಣ ಸ್ಪೂನು ಮತ್ತು ಒಂದು ಜಾಮೂನ್ ಬೌಲಿಂದನೂ ಕೂಡ ಏನೇನು ಐಟಮ್ಸ್ ಬೇಕು ಎಲ್ಲ ಸಿಗುತ್ತೆ. ಇನ್ಕ್ಲೂಡ್ ಸ್ಟೀಲ್ ಐಟಮ್ಸು ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿರೋ ಪ್ಯಾನ್ಗಳು, ಹರಳೆ ರೊಟ್ಟಿ ತವಾಗಳು ಇದೆಲ್ಲ ಸಿಗುತ್ತೆ. ಮತ್ತು ಈ ಪಿಂಗಾಣಿದೆಲ್ಲ ಔಟ್ಸೈಡ್ ತಗೊಂಡ್ರೆ ತುಂಬ ಕಾಸ್ಟ್ಲಿ ಅಂತ ಅನಿಸುತ್ತೆ. ಬಟ್ ಇಲ್ಲಿ ನೋಡಿ ತುಂಬ ಕಡಿಮೆ ರೇಟಿಗೆ ಸಿಗ್ತಿದೆ. ನಮ್ಮಲ್ಲಿ ಒಂದೇ ಒಂದು ಕಾರಿಗೆ ಕಿತ್ತಾಟ ನಡೀತಾ ಇದೆ, ಮಂಜುಗೂ ನಿಧಿಗೂ. ಏನಪ್ಪ ಅದು ಅಂತ ಅಂದರೆ, ಈ ಗ್ರೀನ್ ಕಲರ್ ಕಾರೇನು ನೋಡ್ತಿದ್ದೀವಿ, ಈ ಕಾರು ನಿಧಿಗೂ ಬೇಕು, ಅದು ರಿಷಿಗೂ ಬೇಕು. ಮಂಜುಗೂ ತುಂಬ ಇಷ್ಟ ಆಗಿಬಿಟ್ಟಿದೆ. ಕಾರ್ ಎರಡಿತ್ತು, ಬಟ್ ನಾನು ಬೇಡ ತಗೊಳ್ಳೋದು ಅಂತ ಹೇಳ್ತಿದ್ದೆ. ಯಾಕಪ್ಪ ಅಂದರೆ ಸುಮ್ಮನೆ ಅನ್ನೆಸೆಸರಿ ಬೇಕಾದಷ್ಟು ಕಾರ್ಗಳಿದ್ದಾವೆ, ದುಡ್ಡೆಲ್ಲ ವೇಸ್ಟ್ ಮಾಡ್ತಾರೆ. ನನಗಂತೂ ಇಷ್ಟನೇ ಆಗಲ್ಲ. ಮಂಜು ಈ ಥರ ಆಟ ಸಾಮಾನಿಗೆಲ್ಲ ಖರ್ಚು ಮಾಡೋದಂತೂ ಇಷ್ಟ ಆಗಲ್ಲ. ಏನಾದರೂ ಸೇವಿಂಗ್ಸ್ ಅಂತ ಮಾಡಿಕೊಂಡ್ರೆ ಮುಂದೆ ಫ್ಯೂಚರ್ಗಾದರೂ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಓದೋದಿದ್ದ ಕಡೆ ಬಂದಿದ್ದ ಕಡೆ ಎಲ್ಲ ಸುಮ್ಮನೆ ಬೇಡವಾಗಿರೋಂಥದ್ದು ಆಟ ಸಾಮಾನುಗಳು ತಗೊಳ್ಳೋದು, ಬೇಡವಾಗಿರೋಂಥ ಥಿಂಗ್ಸ್ಗಳನ್ನ ಪರ್ಚೇಸ್ ಮಾಡೋದು ಇದೇ ಆಯಿತು. ನಿಧಿದಿದ್ದು 4ನೇ ವಾಟರ್ ಬಾಟ್ಲು. ಆಲ್ರೆಡಿ ಈ ಥರದ್ದು ವಾಟರ್ ಬಾಟಲ್ 3 ಇದ್ದಾವೆ ಮನೇಲಿ, ಆದ್ರೂ 4ನೇದು ಇಟ್ಕೊಂಡಿದ್ದಾರೆ. ನಮ್ಮ ಮೇಡಮ್ ಬೇಡ ಅಂದರೆ ಕೇಳ್ತಿಲ್ಲ. ಈ ಕಲರ್ ಪೇಂಟಿಂಗ್ ಪ್ಯಾಡ್ ಅಂತ ತೋರಿಸಿದ್ರು, ತುಂಬ ಚೆನ್ನಾಗಿದೆ, ಯೂಸ್ ಆಗುತ್ತೆ ಕೂಡ. ಬಟ್ ಆದರೆ ಆಯಿಲ್ ಪೇಂಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ಹಬ್ಬಕ್ಕೆ ತೋರಣಗಳಂತೂ ಸಖತ್ತಾಗಿದ್ದಾವೆ. ನನಗಂತೂ ತುಂಬ ಇಷ್ಟ ಆಯಿತು. ಹಬ್ಬ ಮಾಡ್ತೀನ ಇಲ್ವ ಅನ್ನೋದೇ ಡೌಟ್ ಈ ಸರಿ. ಸೊ ಹಾಗಾಗಿ ಫಸ್ಟೇ ಅಡ್ವಾನ್ಸಾಗಿ ಏನೂ ಪರ್ಚೇಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಹಬ್ಬ ಮಾಡೋದು ಬೇಡ ಈ ಸರಿ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನನಗಂತೂ ಈ ಹಾರನೂ ತುಂಬ ಇಷ್ಟ ಆಯಿತು. ಇನ್ನೊಂದು ಮಲ್ಲಿಗೆ ಹಾರ ಇದೆ, ಅದನ್ನು ಕೂಡ ತುಂಬ ಇಷ್ಟ ಆಯಿತು. ಇಲ್ಲೇ ಸೈಡಲ್ಲಿ ಒಳಗಡೆ ರೈಟ್ ಇಲ್ಲಿ ಸಿಗ್ತಾ ನೋಡಿ ಇವಾಗ. ಈ ಹಾರನೂ ತುಂಬ ಇಷ್ಟ ಆಯಿತು. ಸೇಮ್ ಹೂವು ಥರನೇ ಇದೆ. ಇದೆಲ್ಲ ಒಂದು ಸಿಂಗಲ್ ಪೀಸ್ ಬಂದು 120 ರುಪೀಸು. ನನಗಂತೂ ತುಂಬ ಇಷ್ಟ ಆಯಿತು. ಮಂಜು ಇವಾಗಲೇ ತಗೋಬಿಡು ಅಂತ ಹೇಳ್ತಾಯಿದ್ರು, ಬಟ್ ಹಬ್ಬ ಮಾಡ್ತೀನ ಇಲ್ವ ಅನ್ನೋದು ನನಗೆ ಡೌಟು. ಇದು ನೋಡಿ, ಮಾಮೂಲಿ ಗೋಡೆಗೆಲ್ಲ ಹ್ಯಾಂಗ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ದೇವರಿಂದ ಡೆಕೋರೇಷನ್ ಮಾಡಿದಾಗ. ಮತ್ತು ಎಂಟ್ರೆನ್ಸ್ ತೋರಣ ಕಟ್ಟೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಹೋಗಿ ಸ್ಟೋರಲ್ಲೆಲ್ಲ ಪರ್ಚೇಸ್ ಮಾಡೋದ್ರ ಬದಲು ಈ ಥರ ಸೇಲಲ್ಲಿ ಬಂದು ಅಫೋರ್ಡಬಲ್ ಪ್ರೈಸಲ್ಲೆಲ್ಲ ಸಿಗುತ್ತೆ, ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಕ್ವಾಲಿಟಿ ವೈಸು ನೋ ಕಾಂಪ್ರಮೈಸ್ ಅಂತಲೇ ಹೇಳ್ಬೋದು, ಏಕೆಂದರೆ ತುಂಬ ಚೆನ್ನಾಗಿದೆ ತೋರಣಗಳೆಲ್ಲ. ಹಬ್ಬದ ಟೈಮಲ್ಲಿ ಹೂವು ರೇಟ್ ಅಂತೂ ಕೆಣ್ಕೋಕ್ಕೆ ಆಗಲ್ಲ, ಅಷ್ಟೊಂದು ಜಾಸ್ತಿ ಆಗಿಬಿಡುತ್ತೆ. ಅದ್ರ ಬದಲು ನಾವು ಈ ಥರ ತೋರಣ ಎಲ್ಲ ಪರ್ಚೇಸ್ ಮಾಡಿಕೊಂಡ್ರೆ ನಮಗೇನೆ ಸೇವಿಂಗ್ಸ್ ಕೂಡ ಆಗುತ್ತೆ. ಫೈನಲಿ ಆ ಕಾರ್ನ ಬಚ್ಚಿಟ್ಕೊಂಡು ತಗೊಂಡು ಹೋಗ್ತಾ ಇದ್ದೀವಿ. ಕಾರ್ ಬಚ್ಚಿಟ್ಕೊಂಡು ತಗೊಂಡೋಗಿ ಡಿಕ್ಕಿ ಒಳಗಡೆ ಹಾಕೊತಾ ಇದೀವಿ. ತಗೋಬರಲ್ಲ ಬಸ್ನ? ಏನಕ್ಕೆ ತಗೋಬಾರ್ದು ಪಪ್ಪು? ಏನಕ್ಕೆ ತಗೋಬಾರ್ದು ಮಗ್ಳೆ? ತಗೋಬಾರ್ದು. ಈಗ ರಿಷಿಗೆ ಬಸ್ ತಗೊಂಡ್ರೆ ಏನು ಪ್ರಾಬ್ಲಮ್ ನಿಮಗೆ? ಮುದ್ದಾಗ್ತಾನೆ ಅಂತ. ನನ್ನ ಕೈ ಏನೂ ಆಗಲ್ಲ. ನೀನು ಈಗ ರಿಷಿಗೆ ಒಂದು ಕಾರ್ ತಗೋಬಿಡು ಬಿಡು, ನಿಂಗೆ ಬಾಟ್ಲು ತಗೊಂಡ್ವಲ್ಲ, ರಿಷಿಗೆ ಬಸ್ ತಗೊಳ್ಳೋಣ. ಒಂದು ಬಸ್ ತಗೋಬಿಡೋನಾಗ. ಅಳ್ತಾನೆ ಮಗ್ನೆ ತಮ್ಮ. ಬಸ್ ತಗೊಳ್ಳೋಣ. ಅವನಿಗೊಂದು ಹಿರಿಯ ಬೋಲೆನಾಥ್ ಐಸ್ ಕ್ರೀಮು ಎಲ್ಲಿ ಸಿಗ್ತದೆ? ಎಲ್ಲಿ? ಅದೇ ಲಾಸ್ಟ್ ಟೈಮ್ ಒಂದ್ಸರಿ ತಿಂದಿದ್ದಲ್ಲ, ಅದಲ್ಲಿ ಸಿಗ್ತದೆ. ಹೋಯ್ತೀನಿ ಕರ್ಕೊಂಡೋಯ್ತು ಅಂತೇಳಿ. ಅಲ್ಲಿ ರೂಟ್ ಇಲ್ಲ ಕಣೆ, ಹಂಗೆ ಹೋಗ್ಬೇಕು. ಇಲ್ಲ ಹಿಂಗೆ ಹೋದ್ರೂ ಆಯ್ತದೆ, ಹಿಂಗೆ ಹೋಯ್ತು ಅಂತೇಳಿ ತಿರ್ಸ್ಕೊಂಡು. ಎಲ್ಲ ಕಡೆನೂ ಸುತ್ತಾಡಿ ಲಾಸ್ಟಿಗೆ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನೋಣ, ಚಳಿ ಇದೆಯಲ್ಲ ಅಂತ ಅಂದ್ಬಿಟ್ಟು ಬಂದ್ವಿ. ಬಂದ್ರೆ ಇಲ್ಲೂ ಬಿಡ್ತಾ ಇಲ್ಲ, ಗೋಳಿಕೊಂತಿದ್ದಾರೆ. ಯಾವ ಜ್ಯೂಸು ಕೊಡ್ಸಲ್ಲ, ಏನೂ ಕೊಡ್ಸಲ್ಲ. ನಿಧಿನ ತುಂಬ ಗೋಳಿ ಕಾಯ್ತಾ ಇದ್ದೀನಿ, ಏನು ಕೊಡ್ಸಲ್ಲ ಇವಳಿಗೆ. ಈಗ ಬಾಟ್ಲು ತಗೊಂಡಿದ್ದೀವಿ, ಅದನ್ನು ವಾಪಸ್ ಕೊಟ್ಬಿಡ್ತೀವಿ. ಹೋಗ್ಬಿಟ್ಟು ಬಾಟ್ಲು ವಾಪಸ್ ಕೊಟ್ಬಿಟ್ಟು ನನ್ನ ಮಗನಿಗೆ ಬಸ್ ತಗೊಬತ್ತೀವಿ. ಏನಂತ ಹೊಡಿತು ಅಂತ? ನಿನ್ಗೆ ಹೊಡೆದೆ ನಾನು ಅಂತ ಅಮ್ಮನಿಗೆ ಹೇಳ್ತೀಯಂತ? ನಿಜವೇ? ಸುಳ್ಳು ತಾನೇ ಇದು? ನಿಜ. ನಾನು ಯಾವಾಗ ಹೊಡೆದೆ ನಿಮಗೆ?
ಈಗ ಸಬ್ಬಾಸ್ ಮಗಳು ಎಲ್ಲಿಗೆ ಹೀಗೆ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ಎಗ್ ಪಪ್ಸ್ ಎಲ್ಲ ತಿನ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಿ ಗೈಸ್ ಅಂತ ಕೇಳ್ತಾ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಕಂಪ್ಲೀಟ್ ವಿಡಿಯೋ ವಾಚ್ ಮಾಡೋದು ಮರಿಬೇಡಿ.